ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಇಂತಹ ಮಹಿಳೆಯರಿಗೆ ಜಮಾ ಆಗೋದಿಲ್ಲ. ನೀವು ಕೂಡ ಈ ಲೀಸ್ಟಲ್ಲಿ ಇದ್ದೀರಾ ಹೇಗೆ ಅಂತ ಹೇಳಿ ಪರಿಶೀಲನೆ ಮಾಡ್ಕೊಳ್ಳಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ತುಂಬ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿ ಕೇಳ್ತಾ ಇದ್ದೀರಾ. ನೀವು ಕೂಡ ಹೇಳ್ತಿದ್ದೀರಾ. ಅದೇ ರೀತಿ ಸರ್ಕಾರ ಇದಕ್ಕೆ ಹೊಸದಾಗಿ ಕಾನೂನನ್ನು ತೊಗೊಂಬರ್ತಾ ಇದೆ. ಈಗಾಗಲೇ 11ನೇ ಕಂತಿಗೆ 40% ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಹಣವನ್ನು ಹಾಕ್ಬಿಟ್ಟಿದ್ದಾರೆ. ಟ್ರೆಜರಿನಲ್ಲಿ ಬಂದಂಥ ಹಣ 40% ಮಹಿಳೆಯರಿಗೆ ತಲುಪಿಬಿಟ್ಟಿದೆ. ಇನ್ನೂ ಕೂಡ 60%ಗೆ ತಲುಪಿಲ್ಲ. ಯಾಕೆ ತಲುಪಿಲ್ಲ? ಅದ್ರ ಜೊತೆ 15% ಮಹಿಳೆಯರಿಗೆ ಹಣ ಹೋಗೋದಿಲ್ವಂತೆ. ಏನು ಅಂತಂದರೆ ಅವರು ಸುಳ್ಳು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ತಮ್ಮ ಮನೆಯಲ್ಲಿ GST ಪೇ ಮಾಡೋರಿದ್ದಾರೆ, ಗೌರ್ಮೆಂಟ್ ಕೆಲಸದಲ್ಲಿ ಇದ್ದರೂ ಕೂಡ ಅವರು ಇದಕ್ಕೆ ಅಪ್ಲೈ ಮಾಡಿದಾರಂತೆ. ಅದಕ್ಕೋಸ್ಕರ 15% ಮಹಿಳೆಯರನ್ನು ಈಗ ಗೃಹಲಕ್ಷ್ಮಿ ಒಂದು ಹಣದಿಂದ ಏನು ಅವರಿಗೆ 2,000 ಬರ್ತಿತ್ತೋ ಇನ್ಮೇಲೆ ಅವ್ರಿಗೆ ಬರೋದಿಲ್ಲ. ನೀವು ಕೂಡ ಈ ಲೀಸ್ಟಲ್ಲಿ ಇರ್ಬೋದು. ಅದಕ್ಕೋಸ್ಕರ ಸರ್ಕಾರ ಇದಕ್ಕೆ ಸ್ವಲ್ಪ ತಡ ಮಾಡ್ತಿದೆ, ಹಣ ಕಳಿಸೋದಕ್ಕೆ ತಡ ಮಾಡ್ತಿದೆ. 15% ಅಂತಂದರೆ ತುಂಬ ಜಾಸ್ತಿನೇ ಆಯಿತು ಸ್ನೇಹಿತರೆ. ಅದರಲ್ಲಿ ಏನು GST ಪೇ ಮಾಡೋರು ಒಂದು ಕಂಡೀಷನ್ ಆದರೆ, ಸೆಕೆಂಡ್ ಕಂಡೀಷನು ನೀವು ತುಂಬ ರಿಚ್ ಇದ್ದು ನಿಮಗೆ ಅವಶ್ಯಕತೆನೇ ಇರೋದಿಲ್ಲ, ನೀವು ತೊಗೊತಾ ಇದ್ದೀರಾ ಅಂತಂದರೆ ನಿಮ್ಮನ್ನು ಕೂಡ ತೆಗ್ದಾಕ್ತಾರೆ. ಮೂರನೇದಾಗಿ ನಿಮಗೆ ಏನು BPL ಕಾರ್ಡಲ್ಲಿ BPL ಕಾರ್ಡ್ ತಗೊಂಡು ನೀವು ಬಿಲೋ ಪಾವರ್ಟಿ ಅಂತ ಹೇಳ್ಕೊಂಡಿರ್ತೀರ. ಏನು 5 ಎಕರೆಗಿಂತ ಕಮ್ಮಿ ಜಮೀನಿದೆ ನಮ್ಮ ಹತ್ರನ ಅಂತ ಹೇಳಿದರೂ ಕೂಡ ನಿಮ್ಮಂಥವ್ರನ್ನು ಕೂಡ ಈ ಒಂದು ಅರ್ಜಿಯಿಂದ ವಜಾ ಮಾಡಿಕೊಳ್ಳಲಾಗಿದೆ ಅಂತೇಳಿ ಸರ್ಕಾರ ತಿಳಿಸ್ತಾ ಇದೆ. ಮುಖ್ಯವಾಗಿ ಸರ್ಕಾರದ ಅಧಿಕಾರಿಗಳೇ ಬಂದು ನಿಮ್ಮ ಮನೆ ಹತ್ರ ಬಂದು ಭೇಟಿ ಮಾಡ್ತಾ ಇದ್ದಾರೆ, ನಿಮ್ಮ ಮನೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಸರ್ಕಾರ ಒಂದು ನಿಗಾ ಇಡ್ತಾ ಇದೆ ಸ್ನೇಹಿತರೆ. ಈ ಥರ ಒಂದು ಕ್ರಮನ ಕೈಗೊಳ್ತಾ ಇದೆ. ಇನ್ನೂ ಕೂಡ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ನಮಗೆ ಈಗ ಒಂದು ಕಂತು ಬಂದರೆ ಇನ್ನು 11ನೇ ಕಂತು ಬರ್ಬೋದು, ನಿಮಗೆ ತೊಂದರೆ ಇಲ್ಲ. ಈ ಒಂದು ಕಂತನ್ನು ಕಳಿಸ್ತಾರೆ, 11, 12 ಕಂತು ಕಳಿಸ್ಬೋದು. ಆದರೆ ಮುಂದಿನ ದಿವಸಗಳಲ್ಲಿ ನಿಮಗೆ ಹಣ ಬರೋದಿಲ್ಲ. ನೀವು ಸುಳ್ಳು ಅರ್ಜಿಗಳನ್ನು ಮಾಡಿರ್ತೀರ, ಈ ಥರ ತಪ್ಪುಗಳನ್ನು ಮಾಡಿರ್ತೀರ. ಆವಾಗೇನೋ ನಡೆದೋಯ್ತು. ಆದರೆ ಈಗ ಆ ಥರ ಮಾಡ್ಕೊಡೋಕ್ಕಾಗೋದಿಲ್ಲ. ಸರ್ಕಾರ ನಿಮ್ಮನ್ನು ತೆಗ್ದಾಕೆ ಆಗುತ್ತೆ. ಇದು ಒಂದು ಕಂಡೀಷನ್ ಆಗಿದೆ. ಎರಡನೆಯದಾಗಿ ಏನಂತಂದರೆ, ಸರ್ಕಾರದಿಂದ ಒಂದು ನೋಟಿಫಿಕೇಷನ್ ಅಂತ ಬಂದಿದೆ. ಒಂದು ವೆಬ್ಸೈಟಲ್ಲಿ ಒಂದು ನೋಟಿಫಿಕೇಷನ್ ಅಂತ ಹೇಳಿ ಕಳಿಸಿದ್ದಾರೆ. ಏನು 7 ಕಂತು 8ನೇ ಕಂತಿದೆ, ಒಬ್ಬೊಬ್ಬರಿಗೆ ಒಂದು ಕಂತು ಕೂಡ ಬಂದಿಲ್ಲ. 1ನೇ ಕಂತು 2ನೇ ಕಂತು ಬಂದಿದೆ, ಒಂದು 2-3 ಕಂತಿನ ದುಡ್ಡು ಬಂದಿದೆ. ಇನ್ನು ಬಂದಿಲ್ಲ ಅಂದವ್ರಿಗೆ ನಮ್ಮದು ಹೋಲ್ಡಲ್ಲಿ ಇದೆ ಅಂತೇಳಿ ಬರ್ತಾ ಇದೆ ಅಂತ ಹೇಳಿ ತುಂಬ ಜನ ಪ್ರಶ್ನೆ ಮಾಡ್ತಾಯಿದ್ರಿ. ಹೌದು, ಈಗ ಸರ್ಕಾರ ಅದನ್ನು ಸಾಲ್ವ್ ಮಾಡ್ತಿದೆ. ಯಾರ್ಯಾರಿಗೆ ಇನ್ನೂ ಕೂಡ ಬ್ಯಾಂಕಲ್ಲಿ ಹೋಲ್ಡ್ ಇದೆಯೋ ಅವ್ರಿಗೆ ಸರ್ಕಾರ ಸರಿ ಮಾಡ್ತಾ ಇದೆ. ಅವ್ರಿಗೆ ಸರಿ ಮಾಡಿ ಬ್ಯಾಂಕಲ್ಲಿ ಹಣ ಪಾಸ್ ಮಾಡೋ ಹಾಗೆ, ಅವ್ರಿಗೆ ಯಾವುದೇ ತೊಂದರೆ ಆಗದ ರೀತಿ ಅವ್ರಿಗೆ ಹಣವನ್ನು ಕಳಿಸೋ ಮುಖಾಂತರ ಅದಕ್ಕೆ ಟೈಮ್ನ ತೊಗೊತಾ ಇದೆ. ಸರ್ಕಾರ ಟೈಮ್ ತೊಗೊಂಡು 20-30% ಜನಗಳಿಗೆ ಈ ತೊಂದರೆ ಆಗ್ತಾ ಇದೆಯಂತೆ. ಏನು ಬ್ಯಾಂಕಲ್ಲಿ ಹೋಲ್ಡ್ ಇದೆಯೋ ಆ ಪ್ರಾಬ್ಲಮ್ನ ಅವರು ಫೇಸ್ ಮಾಡ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಸರ್ಕಾರ ಇದಕ್ಕೆ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಅಧಿಕಾರಿಗಳಿಗೆ ತಿಳಿಸಿದೆಯಂತೆ. ಯಾವುದೇ ರೀತಿಯ ಮಹಿಳೆಯರಿಗೆ ನಾವು ಕೊಡ್ತಾ ಇರೋದು ಅವರ ಒಂದು ಕಷ್ಟಗಳನ್ನು ನೀಗಿಸ್ಬೇಕು. ಮಹಿಳೆಯರು ಕೂಡ ಸದೃಢರಾಗಬೇಕು. ಸೊಸೈಟಿನಲ್ಲಿ ಅವರು ಕೂಡ ಗಂಡು ಮಕ್ಕಳಂತೆ ಓಡಾಡಲಿ ಅಂತ ಅವರು ಈ ಒಂದು ಯೋಜನೆಗಳನ್ನ ಕೊಡ್ತಾ ಇದ್ದೀವಿ. ಆದರೆ ಅದನ್ನು ಬಳಕೆ ಮಾಡ್ಕೊಬೇಕು. ಇದು ನಮ್ಮ ಸರ್ಕಾರಕ್ಕೆ ಇದು ಸರ್ಕಾರದ ಹೊಣೆಯಾಗಿದೆ ಅಂತೇಳಿ CM ಸಿದ್ದರಾಮಯ್ಯನವರು ಈಗ ಎಲ್ರಿಗೂ ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರಂತೆ. ಅದೇ ರೀತಿ ತುಂಬ ಮುತುವರ್ಜಿ ವಹಿಸಿ ಸರ್ಕಾರದ ಎಲ್ಲ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾ ಇದ್ದಾರಂತೆ. ಒಂದು ವಿಷಯವಾಗಿ ನೇರವಾಗಿ ಅವರು ತಿಳಿಸಿರೋದೇನು ಅಂತಂದರೆ, ಮಹಿಳೆಯರಿಗೆ ನಾವು ಕೊಡ್ತಾ ಇರೋದು ಅವರ ಬಡತನವನ್ನು ನೀಗಿಸ್ಬೇಕು. ಅವ್ರ ಬಡತನದಿಂದ ಹೊರಗೆ ಬಂದು ಒಂದು ಸದೃಢವಾಗಿ ರಾಷ್ಟ್ರಕ್ಕೆ ಅವರು ಒಂದು ಕೊಡುಗೆಗಳನ್ನು ಕೊಡಬೇಕು. ಅವ್ರ ನಿತ್ಯ ಜೀವನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾವು ಕೊಡ್ತಾ ಇರೋದು ಅಂತ ಹೇಳ್ತಿದ್ರು. ಆದರೆ ಇನ್ನೊಂದು ಕಡೆ ತುಂಬ ಪ್ರತಿಭಟನೆಗಳು ಕೇಳಿಸ್ಕೊತಾ ಇದ್ದೀವಿ ನಾವು. ಬೆಂಗಳೂರಲ್ಲಿ ಮೊನ್ನೆ ಮಾಡಿದ್ರು, ನೆನ್ನೆ ಮೈಸೂರಲ್ಲಿ ಮಾಡಿದ್ರು, ತುಮಕೂರಲ್ಲೂ ಕೂಡ ಮಾಡಿದ್ರು. ಬೆಲೆ ಏರಿಕೆನ ಮಾಡ್ತಾ ಇದ್ದೀರಾ ನೀವು, ನಮಗೆ 2,000 ರೂಪಾಯಿನ ಕೊಡ್ತಾ ಇದ್ದೀರಾ, ಎಲ್ಲ ದಿನಸಿ ಅಂಗಡಿನ ಬೆಲೆ ಏರಿಕೆ ಮಾಡ್ತಾ ಇದ್ದೀರಾ, ಪೆಟ್ರೋಲ್ ರೈಸ್ ಆಗ್ತಾ ಇದೆ ಅಂತ ಹೇಳ್ತಿದ್ರು. ಕಾರಣ ಇಷ್ಟೇ, ದಿನಸಿ ರೈಸ್ ಮಾಡ್ತಾರೆ, ಪೆಟ್ರೋಲ್ ರೈಸ್ ಮಾಡ್ತಾರೆ ಅಂತಂದರೆ ಅಲ್ಲಿನ ಹಣವನ್ನು ಗೃಹಲಕ್ಷ್ಮಿಗೆ ಹಾಕಬೇಕು, ಆ ಟ್ರೆಜರಿಗೆ ಹಾಕಬೇಕು. ಅದಕ್ಕೋಸ್ಕರ ಅಲ್ಲಿ ಬೆಲೆನ ಏರಿಕೆ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ನಿಮಗೆ ಹಣವನ್ನು ಬರುತ್ತೆ ಅಂತ ಹೇಳಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ 11ನೇ ಕಂತಿನ ಹಣ ಬಂದೇ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ನೀವು ಯಾರೂ ಕೂಡ ಭಯ ಪಡುವ ಹಾಗೇ ಇಲ್ಲ.
ಎಲೆಕ್ಷನ್ ತುಂಬ ದೂರ ಇದೆ ಅದಕ್ಕೋಸ್ಕರ ದುಡ್ಡನ್ನು ನಿಲ್ಲಿಸ್ತಾ ಇದ್ದಾರೆ ಅಂತ ಅಂದ್ಕೊಂಬೇಡಿ. ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಬರುತ್ತೆ, ಎಲ್ಲರೂ ಕೂಡ ಕಾಯಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ ಕೊಡಿ. ಥ್ಯಾಂಕ್ ಯು, ಧನ್ಯವಾದಗಳು.